ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ ಹಾಗೂ ತಾಲೂಕಾ ಪಂಚಾಯತ ಕಾರ್ಯಾಲಯ ಹುನಗುಂದಿಯವರ ಸಹಯೋಗದಲ್ಲಿ ದಿನಾಂಕ ಫೆಬ್ರವರಿ 28, 2025 ರಂದು ಮಧ್ಯಾಹ್ನ 1 ಗಂಟೆಗೆ 2024 ರಿಂದ 25ನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ಹುನಗುಂದ ಪಟ್ಟಣದ ಖಾಸಗಿ ಶ್ರೀವೆಂಕಟೇಶ್ವರ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಡಾ. ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಭೆಯಲ್ಲಿ ಹುನಗುಂದ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳಿ ದೇಶಪಾಂಡೆಯರು ತಾಲೂಕಾ ಆಡಳಿತಕ್ಕೆ ಒಳಪಟ್ಟ 34 ಇಲಾಖೆಗಳ ಅನುಪಾಲನಾ ವರದಿಯೊಂದಿಗೆ ಮಂಜೂರಾದ ಮತ್ತು ಬಿಡುಗಡೆಯಾದ ಅನುದಾನ ಹಾಗೂ ಪೂರ್ಣಗೊಂಡ ಪ್ರಗತಿಯಲ್ಲಿರುವ ಹಾಗೂ ಕೈಗೊಳ್ಳಬೇಕಾದ ಕಾಮಗಾರಿಗಳ ಮಾಹಿತಿಯುಳ್ಳ ವರದಿಯನ್ನು ಮಂಡಿಸಿದರು. ನಂತರ ಸಂಬಂಧಪಟ್ಟ ಆಯಾ ಇಲಾಖಾಧಿಕಾರಿಗಳು ವಿವಿಧ ಯೋಜನೆಗಳಿಗೆ ಸರ್ಕಾರದಿಂದ ಮಂಜೂರಾದ ಅನುದಾನ, ಕೈಗೊಂಡ ಮತ್ತು ಕೈಗೊಳ್ಳಬೇಕಾದ ಹಾಗೂ ಪ್ರಗತಿಯಲ್ಲಿರುವ ಕಾಮಗಾರಿಗಳ ವಿವರ ಸಮೇತ ಮಾಹಿತಿ ನೀಡಿದರು. ಏತನ್ಮಧ್ಯೆ ಶಾಸಕ ಕಾಶಪ್ಪನವರು ವಿಶೇಷವಾಗಿ ಕೃಷಿ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ನಿವೇಶನ, ರಸ್ತೆ, ಕಾಲುವೆ, ಕಿರುಸೇತುವೆ ಹಾಗೂ ಶಾಸಕರ ಮತ್ತು ಮುಖ್ಯಮಂತ್ರಿಗಳ ನಿಧಿಯಲ್ಲಿ ಕೈಗೊಂಡ ಕಾಮಗಾರಿಗಳು ಸೇರಿ ಆಯಾ ಇಲಾಖೆಯ ಕೋಟಿ ಲೆಕ್ಕ ವೆಚ್ಚದಲ್ಲಿ ಮಂಜೂರಾದ ಅನುದಾನವು ಸದ್ಬಳಕೆಯಾಗಿ ಪೂರ್ಣಗೊಂಡ ವಿವಿಧ ಕಾಮಗಾರಿಗಳ ಮಾಹಿತಿ ಪಡೆದು ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಕೈಗೊಳ್ಳದೆ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ತೋರಿದ ಕಳಪೆ ಕಾಮಗಾರಿ ನಿರ್ವಹಣೆ ಹಾಗೂ ವಿಳಂಬ ಧೋರಣೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಗರಮಾದವರು ತರಾಟೆಗೆ ತೆಗೆದುಕೊಂಡರು. ನಂತರ ಆಯಾ ಇಲಾಖೆಯ ಮುಖ್ಯಾಧಿಕಾರಿಗಳನ್ನೇ ಹೊಣೆಯನ್ನಾಗಿಸಿ ಶಿಸ್ತುಕ್ರಮ ಜರುಗಿಸುವುದಾಗಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯತ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ನಿರೂಪಿಸಿದರೆ, ಹುನಗುಂದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಮುಖಂಡರಾದ ಚನ್ನಪ್ಪ ನಾಡಗೌಡ್ರ, ವಿಜಯ ಮಹಾಂತೇಶ ಗದ್ದನಕೇರಿ, ಶೇಖರಪ್ಪ ಬಾದವಾಡಗಿ, ಜಬ್ಬಾರ ಕಲಬುರ್ಗಿ, ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ, ಹುನಗುಂದ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ವಿಶ್ವನಾಥ ಕುಲಕರ್ಣಿ, ಹುನಗುಂದ ತಾಲೂಕು ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ ಸೇರಿದಂತೆ ಇತರೆ ಗಣ್ಯಮಾನ್ಯರು, ಅಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಹುನಗುಂದ ಇಳಕಲ್ ಉಭಯ ತಾಲೂಕುಗಳ 34 ಇಲಾಖಾ ಮುಖ್ಯಸ್ಥಾಧಿಕಾರಿಗಳು, ಪಿಡಿಒಗಳು ಮತ್ತು ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಹಾವು ಕಡಿತದಿಂದ ಸಾವು ಸಂಬಂಧಿಸಿದಂತೆ ಒಂದು ಪ್ರಕರಣ ಬಾಕಿ ಇತ್ತು. ಅದೇ ರೀತಿ ಕಬ್ಬಿನ ಗದ್ದೆಗೆ ಸುಟ್ಟು 2 ಪ್ರಕರಣಗಳು ಎಸ್ಕಾಂ ಇಲಾಖೆಯಿಂದ ಅದನ್ನು ಸರಿಪಡಿಸಲಿಕ್ಕೆ ಸಾಹೇಬ ಸೂಚನೆ ಕೊಟ್ಟಿದ್ರು. ಇದ್ರ ಬಗ್ಗೆ ಸಹಾಯಕ ನಿರ್ದೇಶಕರು ವಿವರಣೆ ನೀಡಬೇಕು. ವಿಮಾ ಪರಿಹಾರ ಇದು ಬೆಳೆ ಪರಿಹಾರ ಸಲುವಾಗಿ ಹೋದ ಮೀಟಿಂಗಲ್ಲಿ 25,701 ರೈತರಿಗೆ ಹಾಗೂ ಇಳಕಲ್ ತಾಲೂಕಿನ 14,232 ರೈತರಿಗೆ ಒಟ್ಟು 1 ರಿಂದ 11 ಕಂತುಗಳಲ್ಲಿ ಹುನಗುಂದ ತಾಲೂಕಿಗೆ 18,89,00,000 ಪರಿಹಾರ ಬಂದಿದ್ದಿರುತ್ತದೆ. ಅದೇ ರೀತಿ ಇಳಕಲ್ ತಾಲೂಕಿಗೆ 14,44,16,080 ರೂಪಾಯಿಗಳು ಬಿಡುಗಡೆಯಾಗಿದ್ದು, ಟೋಟಲ್ ಬರ ಪರಿಹಾರಕ್ಕೆ ಅಂತ 2022-23ನೇ ಸಾಲಿಗೆ 35,33,16,080 ರೂಪಾಯಿಗಳು ಈ ಹೆಬಳಿ ತಾಲೂಕಿನ ರೈತರಿಗೆ ಸಂದಾಯವಾಗಿದೆ ಅಂತ ನಾನು ಹೇಳಿದೆ. ಅವರು ಕೃಷಿ ಇಲಾಖೆಯವರು ಆಗಿರ್ಬೇಕು, ಅದು ಎಸ್ಕಾಂ ಅವರು ಫಾಲ್ಟ್ ಅದನ್ನೇ ಕೇಳಬೇಕು, ಸರಿಯಾಗಿ ಬಂದಿಲ್ಲ. ಆಮೇಲೆ ಗಿಡಾಷ್ಟ ಬೆಳವತಿ ತೊಗರಿ ಕಾಯಿನೇ ಆಗಿಲ್ಲ. ಅದು ಸರ್ ಇದು 152 ಸಮಸ್ಯೆ ಇಲ್ಲ ಸರ್. 152 ಸಮಸ್ಯೆ ಇದೆ, 811 ಸಮಸ್ಯೆ ಇಲ್ಲ ಸರ್. ಆಮೇಲೆ TS3R ಸಮಸ್ಯೆ ಇಲ್ಲ. ತಳಿ ಸುಮಾರು 7 ರಿಂದ 8 ಫೂಟ್ ಹೈಟ್ ಬೆಳೆದು ಸರ್. ಹೂವಿನ ಪ್ರಮಾಣ ಕಡಿಮೆ ಆಯಿತು. ಅದು ಹೂವಾಡುವ ಸಮಯದಲ್ಲಿ ತೇವಾಂಶದ ಕೊರತೆಯಿಂದ ಅದು ಇದ್ದಂಥ ಹೂವು ಸಹಿತ ಕಾಪು ಉದುರಿ ಬಹಳಷ್ಟು ರೈತರಿಗೆ ತೊಂದರೆ ಆಯ್ತು ಸರ್. ಆಕ್ಚುಲಿ ರೈತರು ನಮ್ಮ ಹವಾಮಾನಕ್ಕೆ ಮತ್ತು ನಮ್ಮ ಸಾಯಿಲ್ಗೆ ಸೂಕ್ತ ಐತಲ್ಲ ಅಂತ ಇಲ್ಲ. ಅದು ಆಮೇಲೆ ಬೆಳೆ ನಾಶ ಆದ್ಮೇಲೂ ಕೂಡ ಸಮೀಕ್ಷೆ ತಿರುಗಿ ರಾಶಿ ಆದ್ಮೇಲೆ ಸಮೀಕ್ಷೆಗೆ ಬಂದರು. ಆಮೇಲೆ ರಾಜ್ಯ ತುಂಬ ಇದ್ರದ್ದು ಸರ್ ಅವರು ಮಾಹಿತಿ ಕೊಡ್ಬೇಕು ಸರ್, ನಮ್ಮ ಇದಕ್ಕೆ ಸೂಕ್ತ ಐತೋ ಇಲ್ಲ ಅಂತ. ಈಗ ನಾವು ಅದು ಹೈಟ್ ಬೆಳೀತು, ಹೂವು ಆಗಲಿಲ್ಲ ಅಂತಾನೆ ತೀರ್ಮಾನ ಮಾಡಿ ಕೊಟ್ಟಿರ್ತಾರೆ.
ಹಾಂ ಸರ್. ಈಗ ಹಾಂ ಸರ್. ಆಗಿದೆ 800 ಹೆಕ್ಟೇರ್ ಪ್ರದೇಶಕ್ಕೆ ಈಗ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ನೀವು ಕ್ರಮ ತಗೊಂಡ್ರಿ. ನಾವು ಸರ್ಕಾರಕ್ಕೆ ಬರ್ಕೊಂಡಿದ್ದೀವಿ ಸರ್, ಇಷ್ಟು ನಮ್ಮ ರೈತರಿಗೆ ಹಾನಿಯಾಗಿದೆ, ಇಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಅದಾಗಿತ್ತು ನಾವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀನಿ ಸರ್. ಹೌದು ಸರ್, ಹೌದು. ಆ ತಳಿ ಯಾರ್ಯಾರು ಕೊಟ್ಟಿವಿ ಅನ್ನೋದು ನಮ್ಮ ಪಟ್ಟಿ ನಮ್ಮ ಹತ್ರ ಇದೆ. ಇಲ್ಲ, ಏನೂ ಆಗಿಲ್ಲ ಸರ್. ಆಯ್ತು, ಅದನ್ನ ತರಬೇತಿ ಮಾಡ್ತೀವಿ ಸರ್. ಸುಮ್ಮನೆ ಹೋಗತ್ತಾರ ಬುದ್ಧಿ ತೊಗೊಂಡ್ಬರ್ತಾರ, ಗೊಬ್ಬರ ಕಣ್ಣು ಮುಚ್ಚಿ ಗೊಬ್ಬರ ಹಾಕ್ತಾರೆ, ರೈತರಿಗೆ ಲಾಸ್ ಆಗಿ ಹೋಗುತ್ತೆ. ಅದಕ್ಕೆ ನೀವು ಅದು ಸ್ಟ್ರಿಕ್ಟ್ ಆಗಿ ಇದನ್ನ ಮಾಡ್ಬೇಕಂತ. ಎಸ್. ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚೆಗೆ ಅವರಿಗೆ ದೂರು ಕೊಡಬೇಕಾಗತ್ತೆ. ಇಲಾಖೆಯವರಿಗೆ ಈ ರೀತಿ ಕಳಪೆ ಗೊಬ್ಬರ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಯಾರು ದೂರು ಕೊಟ್ಟರೆ ಅವರೊಂದು ಪರಿಶೀಲನೆ ಮಾಡ್ತಾರೆ. ಅವ್ರಿಗೆ ಕನಸುಗಳಲ್ಲ, ಏನು ಗೊಬ್ಬರ ಡೂಪ್ಲಿಕೇಟ್ ಮಾಡಕತ್ತಾರೋ ಒರಿಜಿನಲ್ ಮಾಡಕತ್ತಾರೋ ಅನ್ನೋದು ಅಧಿಕಾರಿಗಳಿಗೆ ಏನು ಕನಸು ಬೀಳುತ್ತಾ ಯಾರಾದರೂ ರೈತರು ಹೇಳ್ಬೇಕಲ್ಲ. ಈಗ ಅವ್ರು ಪರಿಶೀಲನೆ ಮಾಡಿದ್ದು ವರದಿಯನ್ನು ಹೇಳಕತ್ತಾರೆ. ಅದನ್ನೇ ಗೌಡ್ರ ಇಲ್ಲಿ ಕೊಟ್ಟಿಲ್ಲ. ನಮ್ಮ ಇಲಾಖೆಗೆ ಒಂದು ನಾಳೆ ದೂರು ಬರೀರಿ. ಬಟ್ ಅದಕ್ಕೆ ನಾವು ಏನು ಇವು ಮಾರಾಟಗಾರರು ವ್ಯಾಪಾರ ಇದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿಸ್ತೀವಿ. ಎಸ್ ಸರ್. ಅವು ಏನು ಇದಾವ ಅವ್ನು ಮುಚ್ಚಿದಾರ ಮಾಡ್ತಿದ್ವಿ ಸರ್. ಯಾಕಂದ್ರೆ ಐಡಿ ಹಾಕಿದ್ರೆ ಅದು ತೋರಿಸ್ಬಿಡ್ತದೆ ಸರ್, ತೋರಿಸ್ಬಿಡ್ತದೆ. ಸೊ ಅಂಥವ್ರು ಈ ಜಿಲ್ಲೆ ಒಳಗೆ ಇಡೀ ರಾಜ್ಯದೊಳಗೆ ಹೈಯೆಸ್ಟ್ ನಾವು ಕೃಷಿ ಹೊಂಡವನ್ನು ಮಾಡಿದ್ದು ಹುಣಗುಂದ ಮತಕ್ಷೇತ್ರ. ಇಲ್ಲ, ಕೆಲವಷ್ಟು ಬಹಳಷ್ಟು ಜನ ಮುಚ್ಕೊಂಡಾರ ಸರ್. 40% ಮುಚ್ಕೊಂಡಾರ ಸರ್, ಇನ್ನು 60% ಅದಾವ ಸರ್. ಅವಕಾಶವನ್ನು ತೆಗೆದುಕೊಂಡ ಮೇಲೆ ಮತ್ತೆ ಅವಕಾಶ ಸಿಗುವುದಿಲ್ಲ. ಬಟ್ ಆದರೆ ಮಾಡ್ತೀವಿ ಈಗ ಮತ್ತೆ ರೈತರು ಈಗ ಮಾಡ್ಕೊಂಡ್ಬಿಟ್ರೆ ಮಾಡ್ತಿದ್ವಿ ಸರ್. ಮಾಡ್ತಿದ್ವಿ ಸರ್. ಮಾಡಿಸ್ತೀವಿ ಸರ್. ಯಾಕಂದ್ರೆ ಅದರಿಂದ ಬೇಕಾಗುತ್ತೆ ಅನ್ನೋದು ಕೆಲವಷ್ಟು ಜನ ರೈತರು ಅರ್ಥನ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಕೃಷಿ ಒಂಥರ ಅದನ್ನ ಉಪಯೋಗ ಮಾಡಲಾರ್ದಾಗ ಬಿಟ್ಟಿರ್ತಾರೆ. ಅವ್ರಿಗೆ ಸ್ವಲ್ಪ ತರಬೇತಿ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಇಲಾಖೆ ಹತ್ರ ಆಗಲಿ ಮಾಡಿಸ್ತೀವಿ ಸರ್. ಗುರಿ ಇತ್ತು ಸರ್ ನಮಗೆ. ಸೊ ಅದ್ರ ಪೈಕಿ 1,93,816 ಮಾನವ ದಿನಗಳನ್ನು ಸೃಷ್ಟಿ ಮಾಡೋಷ್ಟು ನಾವು ಹೆಚ್ಚಿಗೆ ಆಗಿದೆ ಸರ್. ಹೋಗ್ಬೇಕಲ್ಲ ಅದಕ್ಕೆ. ಹೌದು ಸರ್, ಅವರು ನಮ್ಮ ಜಂಟಿ ಸರ್ವೆ ಮಾಡಿ ಕೊಟ್ಟಿದ್ದು ಸರ್. ಕೊಟ್ಟಿದ್ದು ಸರ್. DC ಅವರ ಅಕೌಂಟಿಂದ ಶಾಸಕರ ಗಮನಕ್ಕೆ ಬರಲ್ಲ ಸರ್. ಹೇಳಿರ್ತೀವಿ ಸರ್, ಸಾಹೇಬ್ರಿಗೆ ಹೇಳಿರ್ತೀವಿ ಸರ್. ನಾನು ಈಗ ವರದಿ ಕೊಡಕತ್ತಾರಲ್ಲ ಕಾರ್ಯವನ್ನ ಸರ್ಕಾರ. ಯಾಕಂದ್ರೆ ಗೌಡ್ರ ನಮಗೆ ಗೊತ್ತಿರಲಿ, ಈ ಒಂದು ನಮ್ಮ 23-24ನೇ ಸಾಲಿನಿಂದ ಈ ಎಲ್ಲ ಏನೋ ರೈತರಿಗೆ ಈ ಯೋಜನೆಗಳಾಗಲಿ, ಈ ಪರಿಹಾರ ಕೊಡುವಂಥದ್ದಾಗಲಿ ಈ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಆಗಿತ್ತು. 2023 ಅವಾಗ ನಮ್ಮ ಸರ್ಕಾರ ಇದ್ದಿಲ್ಲ, ಅವು ಯಾವ ಕೆಲಸಗಳು ಆಗಿಲ್ಲ ಈ ರಾಜ್ಯದೊಳಗೆ. ರೈತರಿಗೆ ಬೆಂಬಲ ಬೆಲೆ ಕೊಡುವಂಥದ್ದು ಇರ್ಬೋದು, ರೈತರಿಗೆ ಇವತ್ತು ಪರಿಹಾರ ಕೊಡುವಂಥದ್ದಾಗಿರ್ಬೋದು. ಇವತ್ತು ರೈತರಿಗೆ ಏನೇ ನಷ್ಟ ಆದರೂ ಅದನ್ನು ಸರ್ಕಾರ ಹೊಣೆಗಾರ ಹೊತ್ತಿ ಅವರಿಗೆ ಪರಿಹಾರ ಕೊಡೋದಂತ ಹಿಡಿದು ಎಲ್ಲ ರೀತಿಯ ಸಹಕಾರ ಮಾಡುವಂಥದ್ದು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಿಷ್ಕರ್ಷ ಮಾಡ್ತೀವಿ, ಒಪ್ಕೊಂತೀನಿ. ಇಲ್ಲೇ ಕೃಷಿ ರಹಿತ ಜನರ ಹಿತನೂ ಕಾಪಾಡಬೇಕು, ರೈತರ ಹಿತನೂ ಕಾಪಾಡಬೇಕು. ಏನಾಗುತ್ತೆ, ಸುಗ್ಗಿ ಟೈಮ್ ಇರುತ್ತೆ, ಬೆಳೆ ಕಟಾವಿಗೆ ಬಂದಿರ್ತೈತಿ, ಕೂಲಿ ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಆ ಟೈಮ್ದಲ್ಲಿ ರೋಜ್ಗಾರ್ ಯೋಜನೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಷ್ಟು ತೊಂದರೆ ಆಗುತ್ತಲ್ಲ ಸರ್, ಲೇಬರ್ಸ್ ಮೇಲೆ ಡಿಪೆಂಡ್ ಇದ್ದಂಥ ರೈತರಿಗೆ ಭಾಳ ಕಷ್ಟ ಆಗುತ್ತೆ. ಇದು ಒಂದು. ನಾವು ಹೇಳ್ದಂಗೆ ರೈತರಿಗೆ ಆಮೇಲೆ ಇದನ್ನ ಇಂಥ ದಿವಸ ಈಗ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡೋರು ಯಾರು ಸರ್? ಆಯಾ ಪ್ರಾಂತ್ಯದಲ್ಲಿ ಇಂಥ ದಿವಸ ಈ ಕೆಲಸ ಆಗಬೇಕು. ಈಗ ಸೋಯಿಂಗ್ ಸೀಸನ್ದೊಳಗೆ ನಮಗೆ ಕೂಲಿ ಕೆಲಸ ಬೇಕು ಅಂತಂದ್ರೆ ಫಾರ್ಮ್ ನಂಬರ್ 6 ಕೊಟ್ಟು ಜಾಬ್ ಇರುವಂಥವ್ರು ಗ್ರಾಮ ಪಂಚಾಯತಿಗೆ ಕೆಲಸನ ಒಂದು ಕುಟುಂಬಕ್ಕೆ ನಾವು ಕೊಡ್ತೀವಿ ಸರ್. ಈ ವಿಶೇಷ ಸಂದರ್ಭಗಳಲ್ಲಿ 150 ಕೊಡ್ತೀವಿ ಸರ್. ಬಟ್ ಆ ವಿಶೇಷ ಸಂದರ್ಭ ನಮ್ಮಲ್ಲಿ ಒದಗಿ ಬಂದಿಲ್ಲ ಸರ್. ನಾವು 100 ದಿವಸಗಳ ಒಂದು ಕೆಲಸನ ಸರಿ. ಬದು ನಿರ್ಮಾಣದ ಬಂತಲ್ಲ, ಹಾಂ, ಅದು ಸರ್ಕಾರ ನಿಯಮ ಹೆಂಗೈತೋ ಗೊತ್ತಿಲ್ಲ. ರೈತರಿಗೂ ಬದು ನಿರ್ಮಾಣದ ಅವಶ್ಯಕತೆ ಇರುತ್ತೆ. ಬದು ನಿರ್ಮಾಣಕ್ಕೆ ನೀವು ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಿರ್ತೀರಿ. ಏನು ನಾವು ರೈತ ಹಾಕಲಿ, ಇನ್ನು ಅರ್ಧ ಸರ್ಕಾರ ಕೊಡಲಿ. ಆ ಕೆಲಸ ರೈತರ ಹೊಲದಾಗ ನಡಿಬೇಕು. ರೈತರ ಹೊಲದಾಗ ನಡೀತಂದ್ರೆ ರೈತರಿಗೆ ಕೆಲಸ ಆದಂಗೂ ಆಗುತ್ತೆ. ಗುರು ರೈತರು ಅನುಕೂಲ ಆಗುತ್ತೆ ಸರ್. ಒಂತಿಗೆ ಎಲ್ಲರೂ ಕೊಡೋದಿಲ್ಲ ಸರ್. ಎನ್ಆರ್ಜಿ ಇದಲ್ಲ, ಆ ರೈತರಿಗೆ ಕೆಲಸಗಳನ್ನು ಅಲ್ಲೇ ಕೊಡ್ರಿ ಅನ್ನೋದು. ಯಾಕೆ ಸಾಮೂಹಿಕ ಕೃಷಿಗಳನ್ನು ಮಾಡ್ತಿದ್ದಾರೆ ಅಂತ ಸಂದರ್ಭ ಆಯಾ ರೈತರಿಗೆ ಅವ್ರ ಜಾಬ್ ಕಾರ್ಡ್ ಇರ್ತಾವ, ಅವ್ರು ನಿಮ್ ಕೆಲಸ ಮಾಡಿ ಕಳಿಸಿ ಅಲ್ಲಿರ್ತಕ್ಕಂಥ ನೀವು ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಎಷ್ಟು ಕೆಲಸ ಮಾಡಿದ್ರೆ ನಮ್ಮ ಸರ್ ಇದು ಆಗ್ರಹ ಇದು ಕರೆಕ್ಟ್. ಈಗ ಅಂದ್ರೆ ಪ್ರಸ್ತಾವನೆ ಮಾಡ್ರಿ. ಅವಕಾಶ ಇದೆ. ಮಾವು ಮಾಡ್ಕೋಬಹುದು, ತೆಂಗು ಮಾಡ್ಕೋಬಹುದು, ಅಡಿಕೆ ಮಾಡ್ಕೋಬಹುದು, ಈ ತರ ಬೇರೆ ಬೇರೆ ಅವಕಾಶ ಇದೆ. ನಮ್ಮ ಹಾರ್ಟಿಕಲ್ಚರ್ ಅವರು ಕಾಮಗಾರಿ ಮಾಡಿದ್ರು ಸರ್. 4 ಹಂತದ ಕಾಮಗಾರಿಗಳು, ಕಳಪೆ ಮಟ್ಟದ ಕಾಮಗಾರಿಗಳಾಗ್ಯಾವ. ಯಾವ ಊರಿಗೆ ನೀರು ಬರೋಂಗಿಲ್ಲ,
ಆಮೇಲೆ ಪ್ಯಾಚ್ ವರ್ಕ್ಗಳನ್ನು ಸಮರ್ಪಕವಾಗಿ ಮಾಡಿಲ್ಲ ಅಂತ ತಿಳ್ಕೊಂಡು ಲಾಸ್ಟ್ ಟೈಮ್ ಮೀಟಿಂಗ್ನಾಗ ತಾವು ಅದನ್ನು ತಂದಿದ್ರಿ ಸರ್. ಯಾವುದೇ ಗ್ರಾಮದಾಗ ಪೂರ್ತಿ ಕಾಮಗಾರಿಯಾಗಿ 100% ಎಲ್ಲ ಮನೆಗಳಿಗೆ ನಳ ನೀರು ಬಂದ ಮೇಲೆ ಮಾತ್ರ ಹಸ್ತಾಂತರ ಮಾಡ್ಕೊಳ್ಳಿಕ್ಕೆ ತಾವು ಸೂಚನೆ ಕೊಟ್ಟಿದ್ರಿ ಸರ್. ಆ ಪ್ರಕಾರ ನಾವು ಅದನ್ನು ಇನ್ನೂವರೆಗೆ ಯಾವ ಹಸ್ತಾಂತರ ಮಾಡ್ಕೊಂಡಿಲ್ಲ ಸರ್. ಅವರು ಲಾಸ್ಟ್ ಟೈಮ್ 40 ಗ್ರಾಮನ ಹರ್ಗರ್ ಜಲ್ ಮಾಡ್ತೀವಿ ಒಪ್ಪಿಗೆ ಕೊಡೋಂಥ ಮನವಿ ಮಾಡ್ಕೊಂಡ್ರಿ ಸರ್. ನೀವು ನೀರು ಬರಲಾರ್ದೆ ಯಾವೇ ಹಸ್ತಾಂತರ ಮಾಡ್ಕೊಂಡು ಸೂಚನೆ ಕೊಟ್ಟಿರಿ ಸರ್. ಇನ್ನೂವರೆಗೂ ಇಲ್ಲ ಸರ್. ಇನ್ನೂವರೆಗೂ ಕಂಪ್ಲೀಟ್ ಆಗಿ ಅವ್ರು ರಿಸ್ಟೋರೇಷನ್ ವರ್ಕ್ ಮುಗಿಸೋವರೆಗೂ ಕಂಪ್ಲೀಷನ್ ಕೊಡಬಾರ್ದು. ನನಗೆ ಈಗಾಗಲೇ ಕಳೆದ ಒಂದು 6 ತಿಂಗಳ ಹಿಂದೆ ನನಗೊಂದು ದೂರ ಬಂತು ಕೆಲವಷ್ಟು ಗ್ರಾಮಗಳಿಂದ. ಇವರು ಕಾಂಟ್ರಾಕ್ಟರ್ಸ್ ಹೋಗಿ ಮತ್ತು ಕೆಲವಷ್ಟು ಇಲಾಖೆಯವರು ಹೋಗಿ ಅದು ಕಂಪ್ಲೀಟ್ ಆಗಿದೆ ಅಂತ ಬೋರ್ಡ್ ಹಚ್ಚಿ ಅಲ್ಲಿ ಫೋಟೋ ತಗೊಂಬರೋ ಕೆಲಸ ಇದು ನನ್ನ ಗಮನಕ್ಕೆ ಬಂದಿತ್ತು. ನಾನು ಅದಕ್ಕೆ ಸೂಚನೆ ಕೊಟ್ಟಿದ್ದೆ ನಮ್ಮ ಇಲಾಖೆ ಇವರಿಗೆ ಅಭಿಯಂತರಿಗೆ. ಅವು ಏನು ಸ್ಟಾಪ್ ಆಗಿದೆಯೋ ಏನಾಗಿದೆಯೋ ಸರ್ ಇದು ಏನಿಲ್ಲ ಸರ್, ಒಂದು ಸಬ್ಮಿಷನ್ ಸರ್. ಆ JJM ಕಂಪ್ಲೀಟ್ ಆಗಿ ಎಲ್ಲ ಮನೆಗಳನ್ನು ಕನೆಕ್ಷನ್ ಆಗಿದ್ದನ್ನು ವೆರಿಫೈ ಮಾಡಬೇಕು. ಮತ್ತು ಅಲ್ಲಿ ರಿಸ್ಟೋರೇಷನ್ ವರ್ಕ್ ಈಗ CC ರಸ್ತೆಗಳನ್ನು ಮಾಡಿದ್ವಿ ನಾವು. ಆ CC ರಸ್ತೆಗಳಲ್ಲಿ ಇಡೀ ಗ್ರಾಮದೊಳಗೆ ಹಡ್ಡಿ ಅದನ್ನ ಹಾಕ್ಬಿಟ್ರೆ ಪೈಪ್ಲೈನ್ ಎಲ್ಲವೂ ಕಿತ್ಕೊಂಡು ಹೋಗಿ ಅವು ಜನ ಅಡ್ಡಾಡಕ್ಕೆ ಬರೋದಿಲ್ಲ. ಆ ಪರಿಸ್ಥಿತಿ ಇದಾವೆ ಕೆಲವಷ್ಟು ಹಳ್ಳಿ ಒಳಗೆ. ಅವನ್ನ ರಿಸ್ಟೋರೇಷನ್ ವರ್ಕ್ ಅವರು ಕಂಪ್ಲೀಟ್ ಮಾಡಿದ್ದೆ ನೀವು NOC ಕೊಡುವಂಥ ಕೆಲಸ ಆಗಬೇಕು. ನೀವು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನ ನಿಗಾ ವಹಿಸಬೇಕು. ಯಾರು ಕೂಡ ಅಂತ ಈ ಯಾರೋ ಅವ್ರು ಬಂದರು ಒತ್ತಾಯ ಮಾಡಿದರು ಅಂತ ಅನ್ನೋದಕ್ಕೆ ಇವರು NOC ಕೊಡೋದಾಗಲಿ ಅದಕ್ಕೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋದಾಗಲಿ ಯಾರು ಕೂಡ ಮಾಡಬಾರ್ದು. ಈ ಇಲಾಖೆಯವರು ಕೂಡ RWS ನೀವು ಕಡ್ಡಾಯವಾಗಿ ಎಷ್ಟು ಗ್ರಾಮಗಳಿಗೆ JJM ಮಾಡಿದ್ದಾರೆ ಅಷ್ಟು ಕಳಪೆ ಆಗಿದೆ. ಅವನ್ನ ಮತ್ತೆ ಪರಿಶೀಲನೆ ಮಾಡಿರಿ. ನಾನು ಕಳೆದ ಸಭೆ ಕೂಡ ಹೇಳಿದ್ದೀನಿ, ಅವ್ರು ಪರಿಶೀಲನೆ ಮಾಡಿರಿ. ಯಾರು ಸರಿಯಾಗಿ ಕೆಲಸ ಮಾಡಲಿ ಅವ್ರ ಮೇಲೆ ಕ್ರಮಕ್ಕೆ ಸರ್ಕಾರಕ್ಕೆ ಬರೆದಾಕ್ರಿ. ಅವ್ರ ಬಿಲ್ಲಿ ಎಲ್ಲವೂ ಸ್ಟಾಪ್ ಮಾಡಿಬಿಡ್ರಿ. ಯಾವ ಕೂಡ ಹೋಗ್ಬಿಡ್ರಿ ಕಂಪ್ಲೀಷನ್ ಆಗೋವರೆಗೂ. ಆಮೇಲೆ ಸರ್ ಮತ್ತು ಸರ್ಕಾರಿ ಯೋಜನೆಯಲ್ಲಿ ಸುಮಾರು 22 ಆಗಿದ್ದು ಸರ್. ಟೋಟಲ್ 140 ಶುದ್ಧ ನೀರು ಘಟಕಗಳು ನಮ್ಮ ತಾಲೂಕಿಗೆ ಬಂದಿದ್ದು ಸರ್. ಅವು 102 RWS ಮೇಂಟೈನ್ ಮಾಡ್ತಿದ್ವಿ ಸರ್. ಅದು ಸಮರ್ಪಕವಾಗಿ ಮೇಂಟೈನ್ ಮಾಡಿಲ್ಲ. ಅವೆಲ್ಲ ದುರಸ್ತಿ ಅದ. ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಸಿ ಅದು ಯಾವ್ಯಾವ ಅನುದಾನ ಅನ್ನೋದ್ರ ಬಗ್ಗೆ ನೀವು ಫ್ಲೆಕ್ಸ್ ಫೋಟೋಸ್ ಹಾಕಿ ರಿಪೇರಿ ಮಾಡಿ ಅದರದೆಲ್ಲ ಲೈಟ್ ಬಿಲ್ಲು ಎಲ್ಲ ತುಂಬಿ ಅದನ್ನು ವರ್ಕಿಂಗ್ ಕಂಡೀಷನ್ ಇಟ್ಕೊಂಡು ಪಂಚಾಯತಿ ಹಸ್ತಾಂತರ ಮಾಡಿದ್ರಿ ಸರ್. ಇನ್ನೂವರೆಗೆ ಅವು ಯಾವ ಹಸ್ತಾಂತರ ನಿಮ್ಗೆ ದುಡ್ಡು ಕೊಟ್ಟಿದ್ವಿ. ಎಸ್ ಈ ರಿಪೇರಿಗಳನ್ನು ಎಷ್ಟು ಶುದ್ಧ ಕುಡಿ ನೀರು ಘಟಕಗಳನ್ನು ನಾವು ಪ್ರತಿ ಗ್ರಾಮಕ್ಕೂ ಒದಗಿಸಿದ್ದೀವಿ. ಸುಮಾರು 140 ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೂ ಕವರ್ ಮಾಡಿದ್ದೆ ನಾನು ಕಳೆದ ಅವಧಿಯಲ್ಲಿ. ಅವನ್ನ ಕಳೆದ 5 ವರ್ಷ ಅವ್ರು ರಿಪೇರಿನೂ ಮಾಡಿಲ್ಲ, ಮೇಂಟೆನೆನ್ಸು ಮಾಡಿಲ್ಲ. ನಿಮ್ಮ ಪಂಚಾಯತಿಯವರು ಮಾಡಲಿಲ್ಲ, ಇಲಾಖೆಯವರು ಮಾಡಲಿಲ್ಲ. ಈ ಕಾರಣಕ್ಕೆ ಎಲ್ಲವೂ ಅವು ಕೆಟ್ಟು ಹೋಗ್ಬಿಟ್ಟಾವೆ. ಈಗ ಅವನ್ನ ರಿಪೇರಿ ಮಾಡಿ ಅದಕ್ಕೆ ನಾನು ಅನುದಾನ ಕೊಟ್ಟಿನಿ DMF ಫಂಡ್ ಒಳಗೆ. ಆ ಅನುದಾನ ತೊಗೊಂಡ್ರಿ, ಇದು ರಿಲೀಸ್ ಆಗೈತಿ. ಅನುದಾನ ತೊಗೊಂಡು ಅಷ್ಟು ಅಟೆಂಡ್ ಮಾಡಿರಿ. ಆಮೇಲೆ ಇದಕ್ಕೆ ಒಂದು ಏಜೆನ್ಸಿ ಕೂಡ ಕೊಟ್ಟಿದ್ರಿ ನೀವು ಸರ್ಕಾರದಿಂದ ಏನು ಮೇಂಟೆನೆನ್ಸ್ಗೆ ಅಂತೇಳಿ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ? ಅದೇ ಸರ್, ಈಗ ಅವ್ರದ್ದು ಡಿಸೆಂಬರ್ಗೆ ಅವಧಿ ಮುಗಿದು ಸರ್. ಅವ್ರದ್ದು ಈಗ ಅವ್ರಿಗೆ ಏನೋ ಪೇಮೆಂಟ್ ಬರೋಬೇಕಂತ ಸರ್. ಅವ್ರದ್ದು ಅಗ್ರಿಮೆಂಟ್ ಮುಗಿದು ಸರ್. ಈಗ ಅವ್ರು ಏನು ಮಾಡ್ತಾರೆ ಸರ್, ಪ್ರತಿ ಕಾಯಿನ್ ಬಾಕ್ಸ್ನಾಗ ಇದ್ದಂಥ ಕಾಯಿನ್ ಅವರ ತೊಗೊಂಡು ಹೋಗ್ತಾರೆ ಸರ್. ಎಲ್ಲ ಬಂದೇ ಇದೆ ಸರ್. ಅಷ್ಟು ಏನು 140? ಹೌದು ಸರ್, ಹೌದು ಸರ್. ಯಾವುದು ಸ್ಟಾರ್ಟ್ ಇಲ್ಲ ಸರ್. ನೋಡಪ್ಪ, ಸುಳ್ಳು ಹೇಳ್ಬಾರ್ರಿ. ಸುಳ್ಳು ಇಲ್ಲ ಸರ್. ಇನ್ಸ್ಪೆಕ್ಷನ್ ಏನೇನೋ ಇಲ್ಲಿ ಮಾಹಿತಿ ತಪ್ಪು ಮಾಹಿತಿ ಕೊಡಕ್ಕೆ ಹೋಗ್ಬೇಡ್ರಿ ಸಭೆಗೆ. ಸರ್ ನಾನು ಇದ್ದಾಗ ಚಾರ್ಜ್ ಇದ್ದಾಗ ಎಲ್ಲ ಎನ್ಕ್ವೈರಿ ಮಾಡಿಸಿನಿ ಸರ್. ಕೆಲವಷ್ಟು ಗ್ರಾಮದಾಗ ಚಲೋ ನಾವು ಸರ್ ರನ್ನಿಂಗ್ ಇದ್ದನ್ನ ಮೊನ್ನೆ ಅವ್ರಿಗೆ ಏಜೆನ್ಸಿ ಕೊಟ್ಟು ರಿಪೇರ್ ಮಾಡಿಸಿದ್ದೀನಿ ಸರ್. ಆಲ್ರೆಡಿ ಸ್ಟಾರ್ಟ್ ಆದವು. ವರ್ಕ್ ನೀರು ತಗೋತಾ ಇದ್ದಾರೆ ಸರ್. ಬಟ್ 2 ವರ್ಷದ ಪೇಮೆಂಟ್ ಬಾಕಿ ಇದೆ ಸರ್. ಅಲ್ಲ, ನೀವು ತುಂಬಿಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳೋದ ನಿಮ್ಗೆ ಏನು? ನೀವು ಪಂಚಾಯತಿ ಒಳಗೆ ನೀವು ಗರಪಟ್ಟಿ ಪರ್ಪಟ್ಟಿ ಎಲ್ಲ ತೊಗೊಂಡು ದುಡ್ಡು ಬರ್ತೀವಿ. ಇಲ್ಲ ಸರ್, ಇಲಾಖೆಯವ್ರ ಹತ್ರ ದುಡ್ಡು ಬರುತ್ತಪ್ಪ. ಇಲ್ಲ ಸರ್, ಅವ್ರು ಏನಂತಾರೆ ಸರ್, ನಮ್ಮ ಕಮಿಟಿಯವ್ರು ಏನಂತಾರೆ ಸ್ಥಳೀಯ ಅಭಿವೃದ್ಧಿ ನಿಧಿಯಲ್ಲಿ ಕೊಟ್ಟಿರುವಂಥದ್ದು ಘಟಕಗಳು ಸರ್. ಇನ್ನು ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಸರ್. ನೋಡಿ, ಒಟ್ಟು ನಿಮ್ಗೆ 8 ಗೊತ್ತೇ ಇಲ್ಲ, ನೀವು ನೋಡಿ ಇಲ್ಲಿ ನೀವೆಲ್ಲ ಈ ತಾಲೂಕು ಕೊಟ್ಟಿನಿ 140 ಸರ್. ತಾವು ಹಿಂದೆ 2 ಸ್ಟಾರ್ಟ್ ಅದಾವ ಸರ್. ಅವು ನಾವು ಮೇಂಟೈನ್ ಮಾಡಾಕತ್ತೀವಿ ಸರ್. ಈಗ ಹೊಸದಾಗಿ ತಾವು ಕೊಟ್ಟಿದ್ದು ಇನ್ನು ನಮ್ಗೆ ಅಂಡರ್ ಕನ್ಸ್ಟ್ರಕ್ಷನ್ ಇರಬೇಕಲ್ಲ ಸರ್. ಇನ್ನೂ ನಮ್ಗೆ ನಿಮಗೇನಪ್ಪ ಕೊರತೆ? ನಿಮ್ಗೆ ಅನುದಾನ ಇರುತ್ತೆ, ಎಲ್ಲ ಇರುತ್ತೆ. ರಿಪೇರಿ ಮಾಡ್ಕೊಂಡು ನೀವು ಮಾಡೋಕೆ ಕಷ್ಟ ಸರ್. ರಿಪೇರಿ ಮಾಡಕ್ಕೆ ಕೊಟ್ಟಿದ್ದೀವಿ ಸರ್. ಆಲ್ರೆಡಿ ಒಂದು ದುರಸ್ತಿ ಮಾಡ್ಯಾರ ಸರ್. ಇನ್ನೊಂದು ದುರಸ್ತಿ ಮಾಡ್ತಾರೆ ಸರ್. ಅಷ್ಟು 7 ನಾವು ವರ್ಕಿಂಗ್ ಒಳಗೆ ಇಡ್ತೀವಿ ಸರ್. ನೋಡ್ರಿ, ನಿಮಗೆ ಗೊತ್ತು, ನೀವು ಅಷ್ಟು ರೆಡಿ ಮಾಡಿ. ಎಸ್ ಸರ್, ಮಾಡಿಸಿ ಸರ್. ಆಮೇಲೆ ನೀವು RWS ಅವರು ನಾನು ಒಂದು ಟೈಮ್ ಕೊಡ್ತೀನಿ, ನನಗೆ ಎಷ್ಟು ಚಲೋ ಅದಾವ ಎಷ್ಟಿಲ್ಲ. ವರ್ಷ ಆಯ್ತು ಮಲ್ಟಿಪ್ಲೇಸ್ ಸ್ಕೀಮ್ ಬಂದು ಅದು ಬಿಂಜೋಡಿಗೆ ಆಚೆ ಕಡೆನ ನಿಂತು ಬಿಟ್ಟದ. ಈ ಕಡೆ ಅಮರಾವತಿಗೆ ಒಂದು ಹನಿ ನೀರು ಸತ ಹೊಳಿ ಬರೋಂಗಿಲ್ಲ.
ಈ ಬೋರಿನ ನೀರು ಕುಡಿದು ಎಲ್ಲ ಈಗ ಭಯಂಕರ ಕಾಲು ಹಿಡ್ಕೊಳೋದು ಇವು ಎಲ್ಲ ಸಮಸ್ಯೆ ಆಗ್ತೈತವ. ದಯವಿಟ್ಟು ಇಲ್ಲೇ ಪಕ್ಕದಾಗ ಹುಡುಗೊಂದಿದ್ರು ಕೂಡ ಒಂದು ಲೈನ್ ಆದರೂ ಹೊಳಿ ನೀರು ಕೊಡ್ಬೇಕಂತ ನಮ್ಮ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊತೀವಿ. ಎಲ್ಲ ಗ್ರಾಮಕ್ಕೂ ಕೂಡ ಆ ಯೋಜನೆ ಪೈಪ್ಲೈನ್ ಲೈನ್ ಮಾಡ್ತಾ ಇದ್ದಾರೆ, ಟ್ಯಾಂಕ್ ಕಟ್ತಾ ಇದ್ದಾರೆ, ಸಂಪ್ ಕಟ್ತಾ ಇದ್ದಾರೆ. ಕೊಡ್ತೀವಿ ಎಲ್ಲ ಯಾವ ಗ್ರಾಮಕ್ಕೆ ಅವಶ್ಯಕತೆ ಐತಿ. ಹೌದೌದು, ಹೊಸ ಟ್ಯಾಂಕ ಮಾಡ್ಕೊಂಡೆ ಆ ಡಿಸೈನ್ ತಕ್ಕ ಎಲ್ಲ ಗ್ರಾಮಗಳಿಗೆ ಸಮರ್ಪಕವಾಗಿ ನೀರನ್ನು ಇನ್ನೊಂದು ಭಾಳ ಒಂದು 3 ಬೇಡ 5 ತಿಂಗಳದೊಳಗಡೆ 170 ಹಳ್ಳಿಗಳಿಗೆ ನಾವು ಈ ತಾಲೂಕಿನ ನೀರನ್ನು ಕೊಡ್ತೀವಿ, ಕುಡಿ ನೀರಿನ ವ್ಯವಸ್ಥೆ ಪೂರ್ಣವಾಗಿ ಯಾವ ಗ್ರಾಮಕ್ಕೂ ಕೂಡ ತೊಂದರೆ ಇಲ್ಲಾರ್ದಂಗೆ ಮಾಡ್ತೀವಿ. ಟಾಸ್ಕ್ ಫೋರ್ಸ್ನಾಗ ಅದೊಂದು ಮೀಟಿಂಗ್ ಮಾಡ್ತೀವಿ ನಾವು. ನಿಮ್ದು ಫಸ್ಟ್ ನೀವು ಮಾಹಿತಿ ತಗೊಳ್ರಿ, ನಿಮ್ಮ ಊರ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಿಸ್ರಿ. ಯಾವ ಊರಿನ ಟ್ಯಾಂಕು ನೀವು ಕ್ಲೀನ್ ಇಟ್ಟಿಲ್ಲ ಹರಡ್ತಾವ. ಏನು ಆಮೇಲೆ ಸಾಲಿ ಅಂಗನವಾಡಿ ಎಲ್ಲೆಲ್ಲಿ ಅದಾವು ಸ್ವಲ್ಪ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ನೀವು ಇಲಾಖೆಯವರು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಇವೆಲ್ಲ ಸೂಚನೆ ಕೊಡ್ರಿ. ಅವರು ಎಲ್ಲ ಊರಿನ ನೀವು ಯಾವ PRD ಸರ್, PRD ಯಾವ ಇಂಜಿನಿಯರ್ ಉತ್ತರ ಬರ್ತದೆ ಸರ್. ಕೊಟ್ಟಿದ್ರೆ 24 ಕಾಮಗಾರಿ ತಗೊಂಡಿದ್ರು, ಅವುಗಳನ್ನು ಕೂಡಲೇ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ ಮುಗಿಸ್ಬೇಕಂತ ಹೇಳಿದ್ರು ಸರ್. ಆಮೇಲೆ ನೆಕ್ಸ್ಟ್ ವಿವೇಕ ಶಾಲೆಗಳು ಬಂದಿದ್ದು ಸರ್ ನಮ್ಮ ತಾಲೂಕಿಗೆ. 14 ವಿವೇಕ ಶಾಲೆಗಳಿಗೆ ಕೂಡಲೇ ಟೆಂಡರ್ ಮಾಡಿ ವರ್ಕ್ ಮಾಡ್ಬೇಕಂತ ಹೇಳಿದ್ರು ಸರ್. ಆಮೇಲೆ ಕೆಲವೊಂದು ತಾವು DMF ಗ್ರ್ಯಾಂಟ್ನೇ ಸರ್ ರೂರಲ್ ರೋಡಿಗೆ ಸರ್. ಆಮೇಲೆ 44 ಲಕ್ಷ ರೂಪಾಯಿದು BO ಆಫೀಸ್ ಇದ್ರ ಸಂಬಂಧ ಕೊಟ್ಟಿದ್ರು ಸರ್. ಅವು 2 ಕೂಡಲೇ ನೀವು ಟೆಂಡರ್ 7 ಗ್ರಾಮಗಳು ನೆನಪಿದ್ದ ಯೋಜನೆ ಏನಾಗಿದೆಪ್ಪ? ಕೇಳಿಲ್ಲ ಯಾವ ಪ್ರಾಜೆಕ್ಟ್ ಇಟ್ಸ್ ಯುವರ್ ಡ್ಯೂಟಿ. ಏನು ನೋಡ್ರಿ ಕರ್ಕೊಂಡು ಹೋಗಿ ಏನು ಸಮಸ್ಯೆ ಇದೆ ನೋಡಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಬೇಕು. ಆಯ್ತಾ? ಯಾವ ಹಳ್ಳಿಗೂ ಕೂಡ ನೀರು ಸರಿಯಾಗಿ ಕೊಡಬಾರ್ದು. ಊರಿಗೆ ಕೂಡ ಹೊರಗಂತ ಇದ್ದಾರೆ ಯಾವ ರೀತಿ ಯಾಕೆ ಡಿಲೇ ಆಗಿದ್ದದು? ಆಯ್ತಪ್ಪ, ಯಾವ ಬಗ್ಗೆ ಮತ್ತೆ ಯಾಕೆ ಚಲೋ ಆಗಿದ್ರೆ ಯಾಕಪ್ಪ ಅವ್ನಿಗೆ ಅವಾಗ ಕೊಟ್ರಂತ ಈಗ ಇನ್ನೊಂದು ಆಯ್ತಾ? ತಕ್ಷಣ ತಗ ಪರಿಸ್ಥಿತಿ ಏನಿದೆ ಪಂಚಾಯತ್ ನೀರು ಏನು ತೊಂದರೆ ಇಲ್ಲ. ಅದರಿಂದ ತಪ್ಪಿರ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬರ್ಬೇಕಂತ ಕಳಿಸಿರಂತರ ಗಮನಕರ ತೊಗೊಂಬರ ಕಲಿಬೇಕಲ್ಲ. DDP ಆಫೀಸಿನ ಕಳಿಸ್ಯಾರಂತ ಫಾಲೋ ಅಪ್ ಮಾಡಂಗಿಲ್ಲ. ಅಲ್ಲಿ DDP ಆಫೀಸ್ನಾಗ 3 ತಿಂಗಳು ಇಟ್ಕೊಂಡು ಕೂತೀರಿ ಅಂತ ಏನ್ ಮಾಡ್ತಾರೆ ನಿಮ್ಮ DDP? ಬಿಲ್ಡಿಂಗ್ ಶಿಥಿಲಗೊಂಡಾವು ಅಂತ ಹೇಳ್ತಾರೆ, ಎಲ್ಲ ಶಿಕ್ಷಕರು ಕಂಪ್ಲೇಂಟ್ ಮಾಡ್ತಾರ. ನೀವು ದುಡ್ಡು ಕೊಟ್ಟರು ಅದ್ರ ಬಳಕೆ ಮಾಡ್ಕೊಂಡು ಬಡ ಕೆಲಸ ಮಾಡ್ಕೊಳ್ಳೋದ್ರಲ್ಲ. ಕೇಳಿ ಸರ್, ಅದು ಇನ್ನೂ ಗೌರ್ಮೆಂಟ್ DDP ಆಫೀಸ್ನಾಗ ಕೇಸ್ ಹತ್ತರ ಕೇಳಿ ಸರ್, DDP ಸರ್ವಿಸ್ ಕೇಳಿ ಅನುದಾನ ಕೊಟ್ಟು ಎಷ್ಟು ದಿವಸ ಆಗ್ತದೆ ಸರ್? ನಾವು ಕೇಳಿದ ಪ್ರಕಾರ ಅಡ್ಮಿನ್ ಕೊಟ್ಟರಲ್ರಿ, ಎಸ್ಟಿಮೇಟ್ ಕಳಿಸಿದ್ದೀನಿ ಸರ್. ಎಲ್ಲ ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ ಸರ್. ಮಾಡೇ 3 ತಿಂಗಳು ಆಯ್ತು ಸರ್. ಅದನ್ನು ಫಾಲೋ ಮಾಡೋದು ಮೇಡಮ್ ಅವರಿಗೆ ಡಿಸ್ಕಷನ್ ಮಾಡಿದ್ವಿ ಸರ್. ಗೌರ್ಮೆಂಟ್ ಇಷ್ಟು ಮಾಡಿದ್ರು ಇಷ್ಟು ಡಿಲೇ ಮಾಡ್ತೀರಿ. ಈಗಾಗಲೇ 1 ವರ್ಷ ಆಯ್ತು ನಾನು ದುಡ್ಡು ಕೊಟ್ಟು. ಮತ್ತೆ 8 ತಿಂಗಳದಾಗ ಲೆಟರ್ ಕೊಟ್ಟಿದ್ದೆ ಸರ್, ಎಸ್ಟಿಮೇಟ್ ಕೊಟ್ಟಿದ್ದೆ ಸರ್. ಮಾಹಿತಿ ಕೊಡ್ರಿ. ಅದು 152 ಕಾಮಗಾರಿ ತೊಗೊಂಡಿದ್ದೀನಿ ಸರ್. ಅದ್ರಲ್ಲಿ 90 ಕಾಮಗಾರಿ ಮುಕ್ತಾಯ ಆಗ್ಯಾವ ಸರ್. 3 ಕಾಮಗಾರಿಗಳನ್ನ ಅಡ್ಮಿಟ್ ಕೊಡ್ತಾ ಇಲ್ಲ ಸರ್ ಅವರು. 2 ವರ್ಷ ಮೇಲ್ಪಟ್ಟು ಕಾಮಗಾರಿ ಅಂತ ಹೇಳಿ ಸರ್. ಅದು 15 ಲಕ್ಷ ರೂಪಾಯಿ ಕಾಂಪೌಂಡ್ಗೆ ಹಾಕಿದ್ದೀರಿ ಸರ್. ಬಟ್ ಎಸ್ಟಿಮೇಟ್ ಕೊಟ್ಟು 11 ತಿಂಗಳಾಗಿ ಲೆಟರ್ ಕೊಟ್ಟಿವಿ ಸರ್. ಬಟ್ ಇದನ್ನು ಅಡ್ಮಿಟ್ ಆಗ್ತಾ ಇಲ್ಲ ಸರ್. ನಮ್ಮ ಗಮನಕ್ಕೂ ತಂದಿದ್ದೀವಿ ಸರ್. ಯಾಕೆ ಅವ್ರು 2 ವರ್ಷ ಮೇಲ್ಪಟ್ಟು ಕಾಮಗಾರಿಗಳನ್ನ ಅನುಮೋದನೆ ಕೊಡೋಲ್ಲ ಅಂತ ಪೆಂಡಿಂಗ್ ಇಟ್ಟಿದ್ದಾರೆ ಸರ್ DC ಸರ್. ಅದಕ್ಕೆ ಅದನ್ನು ಕೊಡ್ತಾ ಇಲ್ಲ ಸರ್. ತಮ್ಮ ಗಮನಕ್ಕೂ 23 ಸರ್. ಇದು 22 23 ಎಷ್ಟು ಅಲ್ಲ, 23 24 ಹೇಳಪ್ಪ. ನಂದು ಈ ಹಿಂದಿಂದ ಹೇಳ್ಬೇಡ. ಅವ್ರ ಕೆಲಸನ ಮಾಡಿಲ್ಲ. ಯಾವ ಶಾಸಕ ಪ್ರದೇಶ ಪ್ರತಿನಿಧಿ ಈ ತಾಲೂಕಿನಾಗ ಎಲ್ಲಿ ಹುಡುಕಿ ಅಂತ ಒಂದು ತನಿಖೆನ ಮಾಡಿಕೊಡ್ರಿ ನನಗೆ. ನಿಮ್ಮ ಯಾವ ಇಲಾಖೆ ನಾವು ನನಗೆ ದಂಡಾಧಿಕಾರಿಗಳ ನಮ್ಮ ಇಬ್ಬರು ನಿಮ್ಮ ನೇತೃತ್ವದೊಳಗೆ 2018ರಿಂದ 2023ವರೆಗೂ ನಮ್ಮ ತಾಲೂಕಿನಾಗ ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಎಷ್ಟು ಕಾಮಗಾರಿ ಕೆಲಸಗಳಾಗ್ಯಾವ, ಯಾವ ಹಂತದಲ್ಲಿದ್ದಾವ, ಆ ದುಡ್ಡು ಬಳಕೆ ಆಗೈತಿ ಇಲ್ಲ ಅನ್ನೋದು ಸ್ವಲ್ಪ ತೆಗೀರಿ ಮಾಹಿತಿ. 18ರೊಳಗೆ ಈಗ ಎಷ್ಟು ಬಂದಿತ್ತಪ್ಪ? ಈಗ 23
24 ಮತ್ತು 24-25 ಸಾಲಿನಾಗ ಒಟ್ಟು ಎಷ್ಟು ಕೋಟಿ ಬಂದೈತೆ ನನ್ನ ದುಡ್ಡು? 23-24ರಲ್ಲಿ 1,65,00,000 ಅಪ್ರೂವಲ್ ಆಗಿದೆ ಸರ್. ವಿವಿಧ ಹಂತದ ಎಸ್ಟಿಮೇಟ್ ಅಡ್ಮಿನ್ ಮತ್ತು ತುಂಡು ಕರರ ಪತ್ರ ಸರ್ ವರ್ಕ್ ಸ್ಟಾರ್ಟ್ 3 ಕೋಟಿ ರೂಪಾಯಿ 2 ವರ್ಷದಲ್ಲಿ ಸರ್ಕಾರ 3 ಕೋಟಿ ರೂಪಾಯಿ ಶಾಸಕರಿಗೆ ಅವರ ಪ್ರದೇಶ ಅಭಿವೃದ್ಧಿ ನಿಧಿಯನ್ನು ಕೊಟ್ಟಿದೆ. ಅದರಲ್ಲಿ ನಾನು ಈಗಾಗಲೇ ಎಲ್ಲ ಗ್ರಾಮಗಳದ್ದು ದೇವಸ್ಥಾನ ಇರ್ಬೋದು, ಸಮುದಾಯ ಭವನಗಳಿರ್ಬೋದು, ಏನು ಅವಶ್ಯಕತೆ ಇದಾವೆ ಅವನ್ನೆಲ್ಲವನ್ನು ಕೊಟ್ಟಿದ್ದೀನಿ. ಈ ಕೆಲಸಗಳು ಪ್ರಾರಂಭದವ ಎಲ್ಲ ಪ್ರಾರಂಭದ ಸರ್, ಎಲ್ಲ ಹಂತ ಹಂತವಾಗಿ ಪ್ರಾರಂಭದ ಸರ್. ನೆಕ್ಸ್ಟ್ 23-24 ಅದ ಶಾಸಕರು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 5 ಕೋಟಿ ಕೇಳಿದ್ರು ಸರ್. ಅದ್ರದ್ದು ಈಗ ನಮ್ಮ ಗೌರ್ಮೆಂಟ್ಲಿಂದ ಅನುದಾನ ಇದು ಅಡ್ಮಿನ್ ಆಗಿ ಬಂತಂದ್ರೆ ಸರ್ ಅವ್ನು ಟೆಂಡರ್ ಫ್ಲೋಟ್ ಮಾಡ್ತೀನಿ ಸರ್. ಆಮೇಲೆ 23-24 50-54ರಲ್ಲಿ ಏನಪ್ಪ ಬಸಪ್ಪ ಈಗ ಹಾಕೊಳಕತ್ತಾರ ಸರ್. ಈಗ ನಿಮ್ಮ ಗಮನಕ್ಕೆ ಬಂದ ಎಷ್ಟು ದಿವಸ ಆಯ್ತದು? ಬಸಪ್ಪ ಎಷ್ಟು ದಿವಸ ಆಯ್ತು ಈಗ ನೀರು ಸರಿಯಾಗಿ? ಎಷ್ಟು ದಿವಸ ಆಯ್ತಪ್ಪ ಈಗ ನೀರು? ಮತ್ತು 1 ವರ್ಷ ಇದ್ರೆ ನೀ ಇವತ್ತು ಹೊಳಿ ನೀರು ಬಿಡೋರು ಸರ್. ಡೈಲಿ ಕಾಲ್ ಮಾಡ್ತೇವೆ ಸರ್, ಇಲ್ಲ ಪೈಪ್ಲೈನ್ ರಿಪೇರಿ ಐತಿ, ನಾಳೆ ಗ್ಯಾರಂಟಿ ಬಿಟ್ಟೇ ಬಿಡ್ತೇವೆ. ಈ ರೀತಿ ಸಬೂಬ್ ಹೇಳ್ಕೊಂತ ಅದಾರ ಸರ್. ಈಗ ನೀವು ಇಲಾಖೆ ಇದ್ರ ಮಾಡಿಸಿ ಅದನ್ನ ಅಟೆಂಡ್ ಮಾಡಿ ಅದನ್ನ ನೀರು ಪಾಸ್ ಮಾಡಿಕೊಡ್ರಿ ಫಸ್ಟ್. ನಿಮಗೆ 1 ವಾರ ಎಲ್ಲ ಆಗೋದಿಲ್ಲ, 4 ದಿವಸ ಟೈಮ್ ಕೊಡ್ತೀವಿ. 4 ದಿವಸದೊಳಗೆ ಅದು ನೀರಿನ ಸರಿ ಮಾಡಿಕೊಡ್ರಿ. ಸರಿ. ಸುಮಾರು 14,000 ಹೆಕ್ಟರ್ ನೀರಿಗೆ ಕಾಲುವೆಗಳನ್ನು ಮಾಡೀವಿ. ಆ ಕಾಲುವೆಗಳು ರಿಪೇರಿ ಅದಾವ. ಅದಕ್ಕೆ ಸುಮಾರು 400 ಕೋಟಿ ರೂಪಾಯಿದು ಎಸ್ಟಿಮೇಟ್ ಹೋಗ್ಯದ. ಅದು ಯಾವ ಏನೋ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅಂತ ಮಾಹಿತಿ ಕೇಳಿದ್ದೀರಿ ಸರ್. ಆಮೇಲೆ ಕೆಲವೊಂದು ಅಪ್ರೋಚ್ ರೋಡಿಗೆ ಸರ್, ಕೆನಲ್ ಅಪ್ರೋಚ್ ರೋಡಿಗೆ 10% ಮತ್ತೆ 1 ಇಯರ್ ಆಗಿರೋದ್ರಿಂದ ಅದನ್ನ ರೇಟಿಗೆ ಇನ್ಕ್ರೈಸ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಈ ಅಪ್ರೋಚ್ ರೋಡ್ ಸಂಬಂಧ ಆಲ್ರೆಡಿ ಈಗ ಅವ್ರೇನು ಕೆನಲ್ ಅಪ್ರೋಚ್ ಹೇಳಿದ್ರು ಸರ್, ಅದು ರಿಪೇರಿ ವರ್ಕಿಗೆ ಇನ್ನೂ ಆಮೇಲೆ ಸರಿಯಾಗಿ ಇಟ್ಕೊಡ್ರಿ ಅಂತೇಳಿ ಅವನ್ನೆಲ್ಲ ನಾವು LIS ಕನ್ಸಲ್ಟೆಂಟ್ ಕಡೆಯಿಂದ ಅವನ್ನೆಲ್ಲ ಟೆಸ್ಟ್ ಮಾಡಿಸಿದ್ವಿ ಸರ್. ಟೆಸ್ಟ್ ಮಾಡಿಸಿದ ನಂತರ ಮೇಜರಾಗಿ ನಮ್ಮ ಟ್ರಾನ್ಸ್ಫಾರ್ಮರ್ಸು, ನಾನ್ ರಿಟರ್ನರ್ಸು, ಆಮೇಲೆ ಎಸ್ಟಿಮೇಷನ್ಗೆ ಇದು ಕೊಟ್ಟಿದ್ದಾರೆ ಸರ್. ಆ ಪ್ರಪೋಸಲ್ ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೇವೆ ಸರ್. ಹೇಗೆ ಸರ್ ಈಗ ಅದಕ್ಕೆ AWS ಸೂಚನೆ ಕೊಟ್ಟಿದ್ದು ಸರ್. ಸರ್ ಲಕ್ಷ ಕಡೆ ಅಕ್ರಮ ಸಕ್ರಮದಿಂದ 25,000 ರೂಪಾಯಿಗಳನ್ನು ಕಟ್ಕೊಂಡು ಈಗ ಅಕ್ರಮ ಸಕ್ರಮಗಳಲ್ಲಿ ಇರ್ತಕ್ಕಂಥ ಪಂಚಾಯತಿಗಳಿಗೆ ಇವತ್ತುವರೆಗೂ ಕಂಬಗಳನ್ನು ಕೊಟ್ಟಿಲ್ಲ. ಯಾಕಂದ್ರೆ ಅಪಾಯ ಅಂಚಿಗಳು ರೈತ ಹೇಳಿದ್ರಲ್ಲ ಅವಘಡಕ್ಕೆ ಈಡಾಗಿದ್ದಾರೆ. ಅದಕ್ಕೆ ಎಷ್ಟು ಬದಿಗೆ ನೀವು ಅಕ್ರಮ ಸಕ್ರಮಗಳನ್ನ ಕಂಬಗಳನ್ನು ಹಾಕಿಕೊಟ್ಟಿರೋ ಬಗ್ಗೆ ಈ ಸಭೆ ಒಳಗೆ ಕೇಳಕ್ಕೆ ಇಷ್ಟಪಡ್ಕೊಂಡಿದ್ದೀವಿ. ಈ ಟೆಂಡರ್ ಪ್ರೊಸೆಸ್ನಾಗಿದೆ ಕಂಪ್ಲೀಟ್ ಆಗಿ ವರ್ಕ್ ಸ್ಟಾರ್ಟ್. ಅಲ್ಲ ಸರ್, ಯಾವಾಗ ಇದು 3 ವರ್ಷದಿಂದ ಹೇಳ್ತಾ ಇದ್ದೀನಿ ನಾನು. ಇವತ್ತು ನಿನ್ನಿಂದ ನಾನು ಹೇಳ್ತಾ ಇರೋದು ಟೆಂಡರ್ ಪ್ರೊಸೆಸ್ನಾಗಿದೆ. ಅದೇ ಎಷ್ಟು ದಿವಸ ಬೇಕ್ರಿ? ಅವ್ರಿಗೆ ಒಂದು ನೆಕ್ಸ್ಟ್ ಕುರಿ ಸಾಕಾಣಿಕೆ ಇರ್ಬೋದು, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಿಸಿದಂತೆ ವೈದ್ಯರೇ ಲಭ್ಯ ಇಲ್ಲ ನಮಗೆ ಹೇಳಿದ್ರೆ ಇಲ್ರಿ ಅದು ಆಂಬುಲೆನ್ಸ್ ಐತೆಲ್ಲ ಆಂಬುಲೆನ್ಸ್ ಕೆಲಸ ಅಂತಾರೆ. ಅದಕ್ಕೆ ಆಂಬುಲೆನ್ಸ್ ಸಿಬ್ಬಂದಿ ಇರ್ತಾನೆ, ಅವಾಗ ಕೇಳಿದ್ರೆ ಬರ್ರಿ ಇಲ್ರಿ ನಮ್ಮ ಕೆಲಸ ಐತ್ರಿ ಅಲ್ಲೇ ಐತ್ರಿ ಇಲ್ಲ ಐತಿರ್ತಾಳೆ. ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಬೇಕು ಅಂತದ ನಮ್ಮದೊಳಗೆ. ಆದ್ರೆ ನಾವು ಇಲ್ದಂತ ಕರ್ಕೊಂಡು ಹೋಗಂತ ಸರ್ ಇನ್ಸ್ಪೆಕ್ಟ್ರು ಡಿ ಗ್ರೂಪ್ ಸರ್ 4 ಪೋಸ್ಟ್ ಖಾಲಿ ಅದಾವ ಸರ್. ಅದಕ್ಕೆ ಮೊನ್ನೆ ಹೊರಗುತ್ತಿಗೆ ಆಧಾರ ಮೇಲೆ ಪಶು ಆಸ್ಪತ್ರೆ ಕರಡಿಗೆ ಗುತ್ತಿಗೆ ಆಧಾರ ಮೇಲೆ ಪಶು ವೈದ್ಯರು ಬಂದಾರ ಸರ್. ಅವ್ರನ್ನ ವಾರಕ್ಕೆ 3 ದಿವಸ ಅಂತೇಳಿ ಕಾರ್ಯಾಗಾರ ವ್ಯವಸ್ಥೆನ ಕನ್ಗಲ್ ವ್ಯವಸ್ಥೆ ಮಾಡಿ ಸರ್. ಆಮೇಲೆ CH ಆಸ್ಪತ್ರೆ ಸುಳಿಬೈದು ಅದನ್ನು ಅಪ್ಗ್ರೇಡ್ ಮಾಡಂತ ಹೇಳಿ ಸರ್. ಸರ್ ಅದು PMA ಡಬಲ್ ಆಗಿದೆ ಸರ್, 20ನೇ ನಂಬರ್ಗೆ ಇದೆ ಸರ್. ಆರೋಗ್ಯ ಇಲಾಖೆ ಅದೇ ನಮಸ್ಕಾರ ಸರ್. ಮತ್ತು ನಾಗರಿಕರು ಬಂದ ಸರ್ ಈಗ ಇದರ GDM ಅಂತ ಈಗ ಉಳಿದು ನಮ್ಮ ಖಾಲಿ ಸರ್. ಮತ್ತು ಕರಡಿ ಎಲ್ಲ ಕಡೆ ಇದ್ದಾರೆ. ಸರ್ ಇನ್ನೊಂದು ತಿಂಗಳ ಮುಗಿಬೋದು ಅಲ್ಲ ಮಾಡಿದಾರ, ಸರಿಯಾಗಿ ಮಾಡ್ತಾ ಇದಾರ. ಮೋಸ್ಟ್ಲಿ ಇನ್ನೊಂದು ಅಲ್ಲ ಸ್ಟಾಪ್ ಮಾಡಿದ ನಿಂತ ಸರ್ ಈ ವರ್ಕ್ ಏನು ಮಾತಾಡ್ತಾರೆ ಒಂದು ನಿಮ್ಮ ಹೆಲ್ತ್ ಆಫೀಸರ್ ಲಕ್ಷ್ಯ ವಹಿಸ್ಬೇಕಪ್ಪ. 15 ಡೇಲ್ ಆಯ್ತು ಆಯ್ತು ನೋಡ್ರಿ, ಬೇಗ ಮಾಡಿಸಿ ಉದ್ಘಾಟನೆ ಮಾಡಿ. 1.5 ಕೋಟಿ ರೂಪಾಯಿ ಇಲ್ಲಿ ಎಷ್ಟಾಗಿದೆ? 85 ಲಕ್ಷ ರೂಪಾಯಿ. ಹಾಂ, ಕುಟುಂಬ ಸಂಖ್ಯೆ 85, ಇಲ್ಲಿ 85 ಅಲ್ಲಿ ಟೋಟಲಿ 85. ಸರ್ ಅಲ್ಲ ಇಲ್ಲ ಅಂತ ಹೇಳೋದು ತಪ್ಪೈತೆ. ಕೂಡಲ ಸಂಗಮ ಅಂತ
NCD ಅವರು ಟ್ರಾನ್ಸ್ಫರ್ ಯಾರೇ ಟ್ರಾನ್ಸ್ಫರ್ ತಗೊಂಡ್ರು ಕೂಡ ಯಾವುದೇ ಇಲಾಖೆಯಲ್ಲಿ ನಾನು ಕೇಳದೆ ನೀವು ರಿಲೀವ್ ಮಾಡಿಕೊಡುದು. ನೀವು ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ಹೇಳ್ತೀನಿ ನಾನು, ನನ್ನ ಕೇಳಿದರೆ ನೀವು ಯಾರನ್ನೂ ಕೂಡ ರಿಲೀವ್ ಮಾಡಿಕೊಡುದು. ಇಲ್ಲಿ ಡಾಕ್ಟರ್ ಕೊರತೆ ಐತಿ ನಮ್ಗೆ, ಅವ್ರು ಟ್ರಾನ್ಸ್ಫರ್ ತಗೊಂಡ್ಕೊಂಡು ನೀವು ಯಾಕೆ ರಿಲೀವ್ ಮಾಡ್ತೀರಿ? ಸರ್ NCD ಡಾಕ್ಟರ್ ಸರ್ ಅವರು ನಮ್ಮ ಅಂಡರ್ ನಿಮ್ಮ DHO ಮಾತಿ ಕಳಿಸ್ರಿ. ಈ ಟ್ರಾನ್ಸ್ಫರ್ಸ್ ಆದ್ರೆ ಇಲಾಖೆ ಸಂಬಂಧಪಟ್ಟವ್ರಿಗೆ ಜಿಲ್ಲಾ ಯಾರು ಸ್ಯಾಂಕ್ಷನ್ ಆಗಿದೆ ಗೊತ್ತಾ ಸರ್? ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಮೊನ್ನೆ ಆರೋಗ್ಯ ಸಚಿವರು ಏನು ಹೊಸದಾಗಿ ನಮ್ಮ ಹುಡುಗನ ನಗರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಹೊಸದಾಗಿ ಮಂಜೂರಾತಿ ಮಾಡಿದಾರೆ. 50 ಬೆಡ್ ಇಟ್ಟು ಅದಕ್ಕೆ ಜಾಗ ಕೂಡ ನಿಗದಿ ಮಾಡೀವಿ ನಾವು ಎಲ್ಲ. ಅದನ್ನ ಈಗ ಬಹುತೇಕ ಬರುತ್ತೆ. ಆ ಕಾಮಗಾರಿ ಒಂದು ಪ್ರಾರಂಭ ಮಾಡಬೇಕು, ಕ್ರಮ ತಗೊಂಡು ಪ್ರಸ್ತಾವನೆ ಮಾಡಿ ಅಂತ ಹೇಳಿದ್ರಿ ಸರ್. ಅದು ಏನಾಗಿದೆ ಈಗ ಅದೇನಾಗಿತ್ತಲ್ಲ, ಅದನ್ನ ಅಲ್ಲಿ ಕಟ್ಟಡ ಮಾಡೋದಕ್ಕೆ ನಾವು ಜಾಗ ನೋಡಿ ಬಂದಿದ್ವಿ. ಅದಕ್ಕೆ ಅದು PWD ಬಂದಿದ್ದ ಜಾಗ ಅದು ವೀರಯ್ಯ ಏನು ಈ ಇರೋ ಆಸ್ಪತ್ರೆ ಅಲ್ಲಿ ಜಾಗ ಇಲ್ಲ. ಯಾಕಂದ್ರೆ ನೀವು ಬೇರೆ ಬೇರೆ ಏನೇನೋ ಮಾಡ್ಕೊಂಡ್ಬಿಟ್ರ. ಸರ 3 ಕಾಮಗಾರಿ ಬಗ್ಗೆ ಹೇಳಿದ್ವಿ ಸರ್. ತಾವು ಕರಡಿಯಿಂದ ಕೋಡಿಯಾಡ್ ರಸ್ತೆಗೆ 7 ಕಿಲೋಮೀಟರ್ ಕೆಲಸ ಬಾಕಿ ಉಳಿದಿತ್ತು ಸರ್. ಅದಕ್ಕೆ ತಾವು 10 ಕೋಟಿ ರೂಪಾಯಿ ಕೊಟ್ಟಿದ್ರಿ, ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರಿ ಸರ್. ಆಮೇಲೆ ಮುಖ್ಯಮಂತ್ರಿ ವಿಶೇಷ ಅನುದಾನದಾಗ ಸರ್ 8 ಕೋಟಿ ರೂಪಾಯಿ ಕೊಟ್ಟಿದ್ರಿ ಸರ್. ಅದ್ರಾಗ 5 ಕೋಟಿ ರೂಪಾಯಿ ಇಳ್ಕಲ್ನ ಫ್ರಿಡ್ಜ್, 3 ಕೋಟಿ ರೂಪಾಯಿ ಇದು ಜಂಬಲ್ ದಿನ್ನಿ ಟು ತುಂಗ ರಸ್ತಾ ರಸ್ತಾ ಕೊಟ್ಟಿದ್ದು ಸರ್. ಆ ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿ ತಗೊಂಡು ಮಾಡ್ತೀನಿ ಅಂತ ಹೇಳಿದ್ವಿ ಸರ್. ಈಗ ಅದು ಅನುಕೂಲ ಕೊಡೋಕೆ ಸರ್ ಅದು ಮಾಡ್ಯಾರ ಇಲ್ಲ ಅಂತ ಮಾಹಿತಿ. 20 ಕೋಟಿ ಅದು ಕರಡಿಗೆ ಆಯ್ತು. ಆಮೇಲೆ ಈಗ 15 ಕೋಟಿ ರೂಪಾಯಿ ಕೊಟ್ರಲ್ಲ ಅಪೆಂಡಿಕ್ಸ್ ಇದೊಳಗೆ ಈಗ ಕೊಟ್ಟದ್ದು ಈಗೆಲ್ಲ ಅಪ್ರೂವಲ್ ಆಗಿದೆ. ಟೆಕ್ನಿಕಲ್ ಸೆಕ್ಷನ್ ಆಗಿದೆ, ಟೆಂಡರ್ ಕರಿಬೇಕು. 15 ಕೋಟಿ. ಆಮೇಲೆ ಕನಗಲ್ಲು ಇಲ್ಕಲ್ ಕನಗಲ್ ರಸ್ತೆ ಅದೇನಾಯ್ತು ರಿಸ್ಕ್ ಕಾಸ್ಟ್ ರೀಸೆಂಟ್ ಮಾಡಿ ಸೆಕ್ರೆಟರಿಗೆ ಹೋಗ್ಯದ ಸರ್. ಕಳಿಸಿದ್ವಿ ಸರ್. ಅಲ್ಲ ಈಗ ಅದು ರೀಸೆಂಟ್ ಮಾಡಿ ಅವರು ಟೆಂಡರಿಂಗ್ ಮತ್ತು ಅದ್ರ ಭಾಳ ದಿವಸ ಆಯ್ತು. ಕನಗಲ್ ರೋಡ್ ಮಾಡಬೇಕು, ಅಲ್ಲಿ ಜನ ಬೇಯಾಕಂತಾರ ನಮ್ಗೆ. ಅದ್ರ ತಕ್ಷಣ ಅಟೆಂಡ್ ಮಾಡ್ರಿ. ಇಲ್ಲೇ ನಿಮ್ಮ ರಾಮೋಣಿಗೆ ಹತ್ರ ಆ ರೇವಡ್ಯಾಳಕ್ಕೆ ಹೋಗೋ ರೋಡ್ನ್ಯಾಗ ಈ ರಸ್ತೆದೊಳಗೆ ಒಂದು 4-5 ಬ್ರಿಡ್ಜ್ ಅವಶ್ಯಕತೆ ಅದಾವ. ಮಳಿ ಬಂದ್ರೆ ಜನ ಅಡ್ಯಾಡಕ್ಕಾಗಲ್ಲ, ಬಸ್ ಹೋಗೋಕ್ಕಾಗೋದಿಲ್ಲ. ಇಂಥ ಭಾಳಷ್ಟು ಕಡೆಗೆ ಇಂಥವು ಬ್ರಿಡ್ಜ್ಗಳಾಗಿಲ್ಲ ಈ ತಾಲೂಕಿನಾಗ. ಎಲ್ಲೆಲ್ಲ ಅದಾವ ನೀವು PID ಆಯಿತು, ನಮ್ಮ ಲೋಕೋಪಯೋಗಿ ಇಲಾಖೆ ಆಯಿತು, ನೀವಿಬ್ಬರು ಕೂಡಿ ನಿಮ್ಮ ರಸ್ತೆದೊಳಗೆ ಎಲ್ಲೆಲ್ಲಿ ಬ್ರಿಡ್ಜ್ಗಳ ಅವಶ್ಯಕತೆ ಅದೋ ಒಂದು ಪ್ರಪೋಸಲ್ ರೆಡಿ ಮಾಡ್ಕೊಡಿ. ಶೂಗಳದ್ದು ಕ್ವಾಲಿಟಿ ಸರಿಯಿಲ್ಲ, ಇದನ್ನು ಜಾಯಿಂಟ್ ಕಮಿಟಿ ಮಾಡಿ ಪರಿಶೀಲನೆ ಮಾಡಿ ವರದಿ ಕೊಡಂತಿದೆ ಸರ್. ಅದನ್ನು ವರದಿ ಎಲ್ಲೈತಿ ರಿಪೋರ್ಟ್ 2 ವರ್ಷ ಆಯ್ತು ಕೊಟ್ಟಿವಿ ಸರ್. ಮಾಡಿ ಎಲ್ಲೈತಿ ಅದು ಕೊಡ್ತೀವಿ ಸರ್ ರಿಪೋರ್ಟ್. ಶಾಲೆಗಳು ಸರ್ ರಿಪೋರ್ಟ್ ಐತೆ ಸರ್. ಅದು ತಮ್ಮ ಕಡೆ ಎಷ್ಟು ದಿವಸ ಬೇಕು ನಿಮ್ಗೆ ಮಾಡಕ್ಕೆ? ಇಒ ಸರ್ ನಾನು ಮತ್ತೆ ನಮ್ಮ ನೋಡಲ್ ಆಫೀಸರ್ ಅವರು ಏನು ಹೇಳ್ತಾ ಇರೋದು? ಇಲ್ಲ ಸರ್, ಅಂದ್ರೆ ಲಾಸ್ಟ್ ಮೀಟಿಂಗ್ ಅಂತ ಹಿಡಿದ್ರಿ ಸರ್. ಸರ್ ಟೋಟಲ್ 305 ಸ್ಕೂಲ್ ಅದ. 228 ಗೌರ್ಮೆಂಟ್ ಅದಾವ ಸರ್. ಅದಕ್ಕೆ ಮಾಡ್ಬೇಕು ಸರ್ ನಾವು. ಆದ್ರೆ CRPಗಳ ಮುಖಾಂತರ ಮಾಡಿಸ್ತೀವಿ ಸರ್. ಅದು ಇಲ್ಲ ಸರ್ 228 ಅಷ್ಟೇ ಸರ್. ನಾವು CRPಗಳ ಮುಖಾಂತರ ಮಾಡಿಸ್ತೀವಿ ಸರ್. ಅದು ಯಾವುದೋ ರಿಪೋರ್ಟ್ ಇನ್ನು ಇದು ಆಗಲಿಲ್ಲ ಸರ್. ಅದು ನಾವು 5% ಏನೈತೆ ಸರ್, ಅದು ZB ಕೊಡಂತಂದ್ರೆ ಸರ್ ಅದನ್ನು ಕಳಿಸ್ತೀವಿ ಸರ್. ಅಲ್ಲ ನಿಯಮಾನುಸಾರವಾಗಿ ನಿಮ್ಮ ಸರ್ಕಾರ ಏನು ಕರೆಕ್ಟ್ ಸೂಚ್ ಕೊಟ್ಟಾರ ಕೊಟ್ಟಾರ ಸರ್. ಅಂದ್ರೆ ಅದು SDMCದ ಒಂದು ಕ್ವಾಲಿಟಿ ಚೆಕ್ ಮಾಡೋರು ಯಾರು? ಅದು ಕ್ವಾಲಿಟಿ ಚೆಕ್ ಸರ್ಟಿಫಿಕೇಟ್ ಏನಿರುತ್ತೆ ಸರ್ ಅದನ್ನ ನೋಡ್ರಿ ಸರ್. ನಾವು ಆ ಸರ್ಟಿಫಿಕೇಟ್ ಒಳಗೆ ಇವ್ರದ್ದು ಕ್ವಾಲಿಟಿ ISI ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಹಾಕೊಂಡ್ ಬರ್ತಾರ. ನಿಮ್ಗೆ ಗೊತ್ತಾ? ಮತ್ತೆ ಯಾವ ಕಾಲದಾಗ ಅದರಿ, ಯಾವ ಜಗತ್ತಿನಾಗ ಅದರಿ? ಡೂಪ್ಲಿಕೇಟ್ ನಿಮ್ಗೆ ಇಡ್ತಾರ ಮಂದಿ. ಮತ್ತೆ ನೀವು ಕ್ವಾಲಿಟಿ ಬಂದು ನಿಮ್ಮ ಇದು ನನಗೆ 1 ವಾರದೊಳಗೆ ನೀವು ವಿತ್ ಎಲ್ಲೆಲ್ಲಿ ಅದು ವಿತ್ ಶೂಸ್ ಏನು ಯಾರು ಕೊಟ್ಟಿದ್ರ, ಯಾರು ಸಪ್ಲೈ ಮಾಡಿದ್ರು, ಏನು ಕ್ವಾಲಿಟಿ ಕೊಟ್ಟರು, ಅದು ಕ್ವಾಲಿಟಿ ಕಂಟ್ರೋಲ್ ಕೊಟ್ಟು ಅದು ಸರಿಯಾಗಿದೆ ಅನ್ನೋದು ಮತ್ತೆ ನೋಡ್ರಿ. ನನಗೆ 1 ವಾರದೊಳಗೆ ನಿಮ್ಮ 3 ಮಂದಿ ನೋಡಿಲ್ಲ. ನಾ ಇದಕ್ಕೆ ನಿಮ್ಮಾಗ ಕ್ರಮ ಬರೀತೀನಿ. ನಾನು ಹೇಳ್ತೇನೆ ಈಗ ಎಷ್ಟು ಬೇಜವಾಬ್ದಾರಿ ಅಲ್ಲ ಇದು. ಇಲ್ಲ ಸರ್, 1 ವರ್ಷಗಟ್ಟಲೆ ಹೇಳಿದ್ರು 3ನೇ ಮೀಟಿಂಗ್ನಾಗ ಕೇಳಾಕತ್ತಿದ್ದೆ ನಾನು. ಸರ್ ನಾನು ಸಫಿಷಿಯನ್ ಸರ್ ಇದೆ ಸರ್. ರ್ಯಾಂಡಮ್ ಆಗಿ ಒಂದು 5 to 10% ಚೆಕ್ ಮಾಡಿಕೊಂಡು ನಮಗೆ ವರದಿ ಕೊಡಂತೀವಿ ಸರ್. ವರದಿ ರೆಡಿ ಮಾಡಿ ಸರ್. ತಾವು ಹೇಳಿದಂಗೆ ಅದು ಕ್ವಾಲಿಟಿ ಬಗ್ಗೆ ಒಂದು ಸರ್ಟಿಫಿಕೇಟ್ ಅಪ್ಲೈ ಮಾಡಿ ನಾವು ಹಿಡಿದು ತರಿಸ್ರಿ. ಅವ್ರ ಕಡೆ ಶೂಸ್ ತಗೊಳ್ರಿ, ಕಳಿಸ್ರಿ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಗೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಮರ್ಪಕ ವಾಸವಾಗಿರೋದಿಲ್ಲ, ಜನ ಕೈ ಸಿಗೋದಿಲ್ಲ. ಆಮೇಲೆ ಕಂಪ್ಯೂಟರ್ ಥರ ಮಾಡ್ಕೊಳ್ಳಿಕ್ಕೆ ದುಡ್ಡು ಕೇಳ್ತಾರೆ. ಆಮೇಲೆ ಇನ್ನೊಂದು ಹಲವಾರು ವಿಷಯಗಳನ್ನು ಆಮೇಲೆ ಸರ್ಕಾರಿಗೆ ಮೀಸಲಿಟ್ಟಂಥ ಜಾಗದಾಗ ಆ ಜಾಗಗಳನ್ನು ಶಿಕ್ಷಕ ಮುತ್ತಾದ ಸೃಷ್ಟಿ ಮಾಡಿಕೊಡ್ತಾರೆ ಅಂದ್ಕೊಂಡು ತಾವು ಅದನ್ನು ಸೂಚನೆ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಇಲ್ಕಂದ ತಾಲೂಕು ಪಂಚಾಯತ್ ಸಭಾಂಗಣದಾಗ ಗ್ರಾಮ ಸಭೆ ಮಾಡಿ
ಅಲ್ಲಿ ಯಾರು ಪಾಪ ಸೈಟ್ಲೆಸ್ ಅದಾರ ಹೌಸ್ಲೆಸ್ ಅದಾರ ಅದನ್ನ ಪಟ್ಟಿ ಮಾಡಿಕೊಡ್ರಿ. ಪಟ್ಟಿ ಮಾಡಿಕೊಂಡು ಅಲ್ಲಿ ಇರುವಂಥ ಏನು ಸ್ಥಳದರ ಭೂಮಿ ಉಳಿದೈತಲ್ಲ ಅಲ್ಲಿ ಅವನ್ನ ಹಂಚಿಕೆ ಮಾಡುವಂಥ ಕೆಲಸ ಆಗ್ಬೋದು. ಅದು ನಿಮ್ಮ ಹುಡುಗ ತಾಲೂಕಿನಾಗೆ ನಾವು ಅಷ್ಟು ಅದಕ್ಕೆ ನೀವು ದಂಡಾಧಿಕಾರಿಗಳು ಹೋಗಿ ಒಂದು ಫಲಾನುಭವಿಗಳ ಪಟ್ಟಿ ತಗೊಂಡ್ಬರ್ರಿ. ಆಮೇಲೆ ನಾನು ಈಗಾಗಲೇ ನಿಮ್ಗೆ ನಾನು ಎಲ್ಲ ಎಷ್ಟು ಲೇಔಟ್ಗಳಾಗ್ಯಾವ ಪ್ರೈವೇಟ್ ಲೇಔಟ್ಸ್ ವೆದರ್ ದೇ ಡೆವಲಪ್ಡ್ ಆರ್ ನಾಟ್ ಸೈಟ್ ರಿಲೀಸ್ ಮಾಡ್ಬಿಟ್ರೆ 100%. ಅದು ವರದಿ ನನಗೆ ಬರಲಿಲ್ಲ. ನನಗೆ ಯಾವ ಎಷ್ಟು ದಿವಸ ಬೇಕು ನಿಮ್ಗೆ? ಇವ್ರು ಮಾಡ್ಕೊತಾರೆ ನೋಡ್ರಿ. ಅಲ್ಲಿ ಗೊರಬಾಳ ಪಂಚಾಯತಿ ಒಳಗೆ ಎಷ್ಟು ಜನ PDOಗಳು ಹೋಗ್ಯಾರ, ಸರ್ಕಾರ ಆಸ್ತಿ ಉತ್ತಾರ ಮಾಡಿ ಕೊಟ್ಟು ಬಿಟ್ರೆ ಇವರು. ನೋಡ್ರಿ, ನಾನು ಈ ಸಭೆ ಮುಖಾಂತರ ಹೇಳ್ತೀನಿ, ಯಾರೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲಿ ಸರ್ಕಾರಿ ಜಾಗನ ಬೇಕಾಯ್ದೆ ಸೇರಿ ಇವರು ಬೇನಾಗಿ ಉತ್ತಾರಗಳನ್ನು ಮಾಡಿಕೊಟ್ಟಾರ ಅವ್ರ ಮೇಲೆ ತಕ್ಷಣ ಕ್ರಮಕ್ಕೆ ಬರೀಬೇಕು ಸರ್. ಆಮೇಲೆ ಯಾರಿಗೆ ಇವ್ರ ಅಧಿಕಾರ ಎಷ್ಟಿದೆ, ಎಣ್ಣೆ ಆದ ಲೇಔಟ್ಗಳಿಗೆ ಡೆವಲಪ್ಮೆಂಟ್ ಏನು ಮಾಡಬೇಕು, ಆ ಎಣ್ಣೆ ಕಂಡೀಷನ್ಸ್ ಏನಿದಾವು ಅದರ ಪ್ರಕಾರ ಅವ್ರು ಡೆವಲಪ್ಮೆಂಟ್ ಮಾಡ್ದೇ ಉತ್ತಾರ ಏನು ರಿಲೀಸ್ ಮಾಡಿದ್ರೆ ಅವ್ರಿಗೂ ಕ್ರಮಕ್ಕೆ ಬರೀಬೇಕು. ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಈಗ ಆಲ್ರೆಡಿ 11 ಪಂಚಾಯತಿಗಳನ್ನು ವಿಸಿಟ್ ಮಾಡಿದ್ದೀನಿ ಸರ್, ಮತ್ತು ರೆಡಿನೂ ಮಾಡ್ಕೊಂಡಿದ್ದೀನಿ ಸರ್. ತಮಗೆ ನಾನು ತೋರಿಸಿನಿ ಸರ್, ಒಂದು 3 ಪಂಚಾಯತಿ ಮಾಡಿ ತೋರಿಸಿದ್ದೆ. ಬಟ್ ಫೋಟೋ ಇದ್ದಿಲ್ಲ, ರಿಪೀಟ್ ಎಲ್ಲ ವಿಸಿಟ್ ಮಾಡೀನಿ ಸರ್. ಅಲ್ಲಿ ನಾವು ಕಂಡುಕೊಂಡಂಗೆ ಅಲ್ಲಿ ಒಂದು ಶೌಚಾಲಯ ಹಿಡ್ಕೊಂಡು ಕಂಪ್ಲೀಟ್ ಜನಸಂಖ್ಯೆ ಹಿಡ್ಕೊಂಡು ಎಲ್ಲ ಮಾಡಿದ್ದೀವಿ ಸರ್. ಅವಕ್ಕೆ ಈ ಸ್ವತ್ತದಾಗ ಯಾವ ಎಂಟ್ರಿ ಆಗಿಲ್ಲ ಸರ್. ಬಟ್ ಪಂಚಾಯತಿಯಲ್ಲಿ ಕಾಲಮ್ ನಂಬರ್ 9ನಲ್ಲಿ ಎಂಟ್ರಿ ಮಾಡಿದ್ದಾರೆ ಸರ್. ಮತ್ತು ಅದೊಂದು ಗೌರ್ಮೆಂಟ್ ಲ್ಯಾಂಡ್ದಾಗೂ ಕೂಡ ಮನೆಗಳನ್ನು ಪಂಚಾಯತಿಯಲ್ಲಿ ಎಂಟ್ರಿ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ ಸರ್. ಅವೆಲ್ಲ ಇಲ್ಲಿಗಲ್ ಸರ್. ಖಾಸಗಿ ಜಮೀನ್ದಾಗ ಮತ್ತು ಗೌರ್ಮೆಂಟ್ ಲ್ಯಾಂಡ್ದಾಗ ಇಲ್ಲಿಗೆಲ್ಲ ಮನೆಗಳು ಆಲ್ಮೋಸ್ಟ್ 90% ಎಲ್ಲ ಗ್ರಾಮಗಳಲ್ಲಿ ಕಂಡು ಬರ್ತವೆ ಸರ್. ನಮ್ಮ PDO ಮೇಡಮ್ ಮೂಲಕ ಸ್ವಾಗತ ಕೋರಬೇಕು ಅಂತ ಹೇಳಿ ವಿನಂತಿ.